ಹ್ಞೂ, ಲಗು ಲಗುನ ಬರ್ರಿ. ಏಟತ್ತದ ಮನಿ ಎಲ್ಲ ನೋಡ್ರಲ್ಲಿ ಯಾ ನಮ್ನಿ ಧೂಳು ಹಿಡ್ದೈತಿ. ಎಲ್ಲಾನು ಸ್ವಚ್ಛಗ ಕ್ಲೀನ್ ಮಾಡ್ಬೇಕು. ಲಗು ಲಗುನ ಬರ್ರಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಈ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಕಾರ್ಟೂನ್ ಜಗತ್ತು ಹಾಗೆ ಫ್ಯಾನ್ಸ್ ಕಾರ್ಟೂನ್ ಎರಡೂ ಚಾನಲ್ಗೂ ಎರಡು ಮೂರು ವಿಡಿಯೋಗಳಿಗೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ. ಹಾಗೆ ಎರಡೂ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ದಯವಿಟ್ಟು ಯಾರ್ಯಾರು ಹೊಸದಾಗಿ ಈ ಚಾನಲ್ನ ನೋಡ್ತಾ ಇದ್ದೀರಾ, ನೀವೆಲ್ಲರೂ ಸಬ್ಸ್ಕ್ರೈಬ್ ಆಗಿನೇ ಚಾನಲ್ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗದೇ ಇರೋರು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ನಮಸ್ಕಾರ. ಏನು ಇಬ್ರು ಬರಿಗೈಯಾಗ ಬಂದ್ಬಿಟ್ರೆ ಅಲ್ಲಿ ಹೊರಗಡೆ ಬಕೆಟ್ ಐತೆ ನೋಡು. ಪವ್ಯ, ಹೊರಗಡೆ ಬಕೆಟ್ ಐತೆ, ಅದನ್ನು ತೊಗೊಂಡ್ಬಾ ಇಲ್ಲಿ. ಯಮ್ಮ, ಇದೆಲ್ಲ ನನಗೆ ಸ್ವಚ್ಛ ಮಾಡಕ್ಕೆ ಬರಂಗಿಲ್ಲ ಬೇ. ನಂದು ಹೊರಗಡೆ ಏನು ಕೆಲಸ ಐತೆ ಬೇ ಅಮ್ಮ. ಇವರಿಬ್ರು ಕೈಯಾಗ ಬೇಕಾರೆ ಮಾಡಿಸ್ಬೇ. ಕತ್ತಿ ವಯಸ್ಸಾಗೈತಿ, ಕೆಲಸ ಮಾಡಕ್ಕೆ ಬರಲ್ಲ ಅಂತ ನಾಟಕ ಮಾಡ್ತಿದ್ದೇನೆ. ಮನ್ಯಾಗ ತಿನ್ನಾಕ ಗಟ್ಲೆ ಊಟ ಹೊಡ್ಯಾಕ, ಕದ್ದು ಮುಚ್ಚಿ ಚಾ ಕಾಫಿ ಎಲ್ಲ ಕುಡಿಯಾಕ ಗೊತ್ತಾಕೈತಿ. ಮನೆ ಕ್ಲೀನ್ ಮಾಡಕ್ಕೆ ಗೊತ್ತಾಗಲ್ಲನೇ ನಿನಗೆ? ನಿನಗೆ ಗೊತ್ತಾಗಲಿಲ್ಲ ಅಂದ್ರೆ ಪರವಾಗಿಲ್ಲ, ನಾನು ಅದಿನಲ್ಲ ಎಲ್ಲ ಹೇಳ್ಕೊಡ್ತೀನಿ. ಈಗ 3 ಜನಕ್ಕೆ ಮೈ ಬಗ್ಸಿ ಭಾಳ ದಿನ ಆಗ್ಬಿಟ್ಟೈತಿ. ಅದಕ್ಕೆ ಮೈ ಬಗ್ಸಿ ಹೆಂಗೆ ಕೆಲಸ ಮಾಡೋದು ಅಂತ ಅನ್ನೋದನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಂತ ನೀನೇನು ತಲೆ ಕೆಡ್ಸ್ಕೊಬೇಡ. ಹೊರಗಡೆ ಬಕೆಟ್ನಾಗ ನೀರೈತಿ, ಅಲ್ಲೇ ಒಂದು ಅರ್ಬಿ ಐತಿ, ಲಗೂನ ತೊಗೊಂಬ ಹೋಗ. ಯಮ್ಮ, ನಂದು ಎಕ್ಸಾಮ್ ಅದಾವ ಬೇ, ಅದಕ್ಕೆ ಓದ್ಕೋಬೇಕು ಬೇ. ನಾ ಓದಿ ಚಲೋ ನತ್ತಂಗೆ ಎಕ್ಸಾಮ್ ಪಾಸ್ ಮಾಡಿದೆ ಅಂದ್ರೆ ನಾಳೆ ನಂಗೆ ಚಲೋ ನೌಕರಿ ಸಿಗ್ತೈತೆ ಬೇ ಅಮ್ಮ. ಅವಾಗ ನಿನ್ನೆ ಚಲೋ ನೋಡ್ಕೋತೀನಿ ನಾನು. ಪ್ಲೀಸ್ ಬೇ ಅಮ್ಮ, ಈಗ ಬಿಟ್ಟು ಬಿಡಬೇ. ನೀನು ಎಕ್ಸಾಮ್ ಚಲೋ ನತ್ತಂಗೆ ಬರೆದು ಪಾಸಾಗಿ ನೌಕರಿ ತೊಗೊಂಡು ನನ್ನನ್ನು ಸಾಕ್ತಿದ್ಯಾ, ನನ್ನನ್ನು ನೋಡ್ಕೋತಿದ್ಯಾ? ಅಲ್ಲೇ ಮಗಳೇ ಸಾಯಕ್ಕೆ ಕುಂತಾರಂದ್ರೆ ಎದ್ದು ಹೋಗಿ ಒಂದು ಗುಟಕ್ಕೆ ನೀರು ಕೊಡಂಗಿಲ್ಲ ನೀನು ಮುಂದೆ ನನ್ನ ನೋಡ್ಕೋತೇನೆ. ನನ್ನ ಕಿವಿಯಾಗೇನು ಹೂ ಇಡಕ್ಕೆ ಬಂದೆ ಬರಾಕುಂತೀಯ ಏನು? ನಿನ್ನಂತಕಿನ ಎಷ್ಟು ಮಂದಿ ನೋಡಿಲ್ಲ ನಾನು. ನಿಮ್ಮ ಅವ್ವನ ಬಂಡವಾಳನ ಏನನ್ನ ನನಗೆ ಗೊತ್ತೈತಿ. ನಿಮ್ಮ ಅವ್ವನ್ನ ಬಗ್ಸಕ್ಕೆ ನಾನು ಈಗ ನಿನ್ನನ್ನು ಬಗ್ಸಕ್ಕಾಗಲ್ಲ ಅಂತ ಅಂದ್ಕೊಂಡೇನ? ಇಂಥ ನಾಟಕ ಎಲ್ಲ ಬಿಟ್ಟು ಹಿತ್ತಲ್ದಾಗ ಒಂದು ಕುಟ್ರಿ ಬಾಂಡೆ ಅದಾವು, ಅವ್ನು ತಿಕ್ ನಡಿ ನೀನು. ಯಮ್ಮ, ಬಾಂಡೆ ತಿಕ್ಕಿದ್ರೆ ಕೈ ಎಲ್ಲ ಬಿರುಸ್ ಆಗ್ಬಿಡ್ತಾವ ಬೇ ಅಮ್ಮ. ಆಮೇಲೆ ನಿನ್ನೇನಾರ ಕೈಗೆ ಇದು ನೇಲ್ ಪಾಲಿಶ್ ಎಲ್ಲ ಹಚ್ಕೊಂಡಿನಿ ಬೇ ಅಮ್ಮ, ಅದೆಲ್ಲ ಹೋಗ್ಬಿಡ್ತೈತಿ ಬೇ. ತಿನ್ನಾಕ ಮನ್ಯಾಗ ಕೂಳಿಲ್ಲ ಅಂದ್ರೂ ಈ ಒಣ ಆಡಂಬರಕ್ಕೇನು ಕಮ್ಮಿ ಇಲ್ಲ. ನಿನಗೆ ಈ ಏನದು ಉಗ್ರ ಪ್ಯಾಂಟ್ ಅದನ್ನೆಲ್ಲ ತರಕ್ಕೆ ರೊಕ್ಕ ಯಾರು ಕೊಟ್ಟಿದ್ರು? ಎಲ್ಲಿಂದ ಬಂತು ಅದೆಲ್ಲ ತರಕ್ಕೆ ರೊಕ್ಕ? ಅದು ಅವಾಗ ಲಲಿತಾ ಅಕ್ಕ ಕೊಟ್ಟಿಲ್ಲ ರೊಕ್ಕನ, ಅದ್ರಾಗ ತಂದಿದ್ದೆ ನಾನು. ಲಲಿತಾವ್ಕಂತಲ್ಲಿ ಏನಂತ ಹೇಳಿ ರೊಕ್ಕ ಇಸ್ಕೊಂಡಿದ್ದಿ? ನಿಜ ಬೊಗಳು. ಅದು ಬುಕ್ಸ್ ತೊಗೊಳಕಂತನ ಇಸ್ಕೊಂಡಿದ್ದೆ ಬೇ ಅಮ್ಮ. ಬುಕ್ಸ್ ತೊಗೊಂಡ್ಮೇಲೆ ಒಂದು 20 ರೂಪಾಯಿ ಉಳಿದಿತ್ತು, ಅದ್ರಾಗ ನೇಲ್ ಪಾಲಿಶ್ ತೊಗೊಂಬಂದಿದ್ದೆ ಯಮ್ಮ. ಕೈ ತುಂಬ ನೇಲ್ ಪಾಲಿಶ್ ಹಚ್ಕೊಂಡಿನಿ ಬೇ, ಉಗುರಿಗೆಲ್ಲ ಚಂದ ಅಂತಂಗೆ. ಈಗ ಸುಮ್ಮನೆ ವೇಸ್ಟ್ ಆಗ್ಬಿಡ್ತೈತಿ ಬೇ ಅಮ್ಮ, ಹಚ್ಕೊಂಡಿದ್ದೆಲ್ಲ ಹೋಗ್ಬಿಡ್ತೈತಿ. ಅದಕ್ಕೆ ಯಮ್ಮ, ಇವತ್ತು ಒಂದಿನ ನೀನ ತಿಕ್ಕಬೇ, ನಾನು ಆಡಿಯಿಂದ ಬೇಕಾದ್ರೆ ಮನೆ ಸ್ವಚ್ಛ ಮಾಡ್ತೀನಂತ ಬೇ ಅಮ್ಮ. ನಿಂದು ಉಗುರು ಪ್ಯಾಂಟ್ ಹೋದ್ರೆ ಪರವಾಗಿಲ್ಲ, ನಡೀತೈತಿ. ನಾನು ನಿನಗೆ ಹೊಸ ಉಗುರು ಪ್ಯಾಂಟ್ ತಂದು ಕೊಡ್ತೀನಂತ. ಅದನ್ನು ಹಚ್ಕೊಂಡು ಹಿಂಗೆ ಹಿಡ್ಕೊಂಡು ಕುತ್ಕೊನಂತಿಂತ. ದೊಡ್ಡ ಮಾರಾಣಿ ಅಲ್ಲ ನೀನು. ಅದಕ್ಕೆ ಪಾಪ ದಿನ ಉಗುರು ಪ್ಯಾಂಟ್ ಹಚ್ಕೊಳ್ಳಿಲ್ಲ ಅಂದ್ರೆ ನಡಿಯಂಗೇ ಇಲ್ಲ ನೋಡಿ ನಿನಗೆ. ಹೋಗ್ಲೇ, ಬಾಯಿ ಮುಚ್ಕೊಂಡು ನಡಿ. ಅಲ್ಲಿ ಹಿತ್ತಲ್ದಾಗ ಬಾಂಡೆ ಅದಾವು, ಇಲ್ಲಿ ಕ್ಲೀನ್ ಮಾಡಷ್ಟಿಗೆ ಅಲ್ಲಿ ಓಷ್ಟು ಬಾಂಡೆ ತಿಕ್ಕಿಟ್ಟು ಉಳ್ಕೊತಿದಿ. ಇಲ್ಲ ಅಂದ್ರೆ ಗೊತ್ತಲ್ಲ. ನಡಿ. ನಾಟಕ ಮಾಡ್ತಾರೆ, ನಾಟಕ. ಒಬ್ಬೊಬ್ಬಕಿನೂ ಒಂದೊಂದು ಥರ ನಾಟಕ ಮಾಡ್ತಾರೆ. ಏಟೊತ್ತಲೆ ಅದು ಬರಾಕ? ಏಟೊತ್ತದ ಬರಾಕ? ಅದು ಅತ್ತೆರ ಮನೆಯೆಲ್ಲ ಸಾಮಾನೆಲ್ಲ ಹೊರಗೆ ಇದ್ವಲ್ರಿ, ಎಲ್ಲ ಒಳಗಡೆ ಇಟ್ಟು ಕಿಲಿ ಹಾಕೊಂಬರಷ್ಟಿಗೆ ಇಷ್ಟತ್ತಾತ್ರಿ ಅತ್ತೆರ. ಅಲ್ಲಿ ಹೊರಗಡೆ ಕಸಬರ್ಗಿ ಎಲ್ಲ ಐತೆ ನೋಡು, ಲಗು ಲಗುನ ತಂಬ. ಇದಿಷ್ಟು ಧೂಳು ಅಂದ್ಬಿಡು. ನಿನ್ನ ಮಗ ಅಲ್ಲಿ ಹೊರಗಡೆ ಕಿಟಕಿ ಎಲ್ಲ ಅದೆಲ್ಲ ಒರ್ಸ ಕುಂತಾನೆ. ನೀನು ಬಡ ಇದಿಷ್ಟು ಧೂಳಡಿ ಅವನ ಕೈಯಾಗ ಅಷ್ಟು ಒರೆಸ್ತೀನಿ ಅವನ ಕೈಯಾಗ. ನಿನ್ನ ಮಗಳ ಬಾಂಡೆ ತಿಕ್ಕ ಕುಂತಾಳ. ಬಡ ಎಲ್ಲ ಕೆಲಸ ಮುಗಿತೈತಿ. ಲಗು ಲಗುನ ಕಸಬರ್ಗಿ ತಗೋ. ಅತ್ಯಾರ, ಈ ಧೂಳೆಲ್ಲ ಮೈ ಮೇಲೆ ಬಿತ್ತಂದ್ರೆ ನಂಗೆ ಧೂಳು ಮೈ ಮೇಲೆ ಮುಗಿನ ಮೇಲೆ ಬಿದ್ದ ತಕ್ಷಣ ಒಂದು ಸಮನೆ ಸೀನ್ ಬಂದ್ಬಿಡ್ತೈತ್ರಿ ಅತ್ಯಾರ. ಅದಕ್ಕೆ ಒಬ್ರು ಯಾರಿಗಾರ ಆಳು ಹಚ್ಚಂದ್ರಾರೆ ಅತ್ಯಾರ. ಪಾಪವ ಪವ್ಯಾಗೂ ಆಮೇಲೆ ಗಿಜಿಗೂ ಕೆಲಸ ಮಾಡೋಕ್ಕಾಗಂಗಿಲ್ಲ. ಒಬ್ರು ಆಳು ಹಚ್ಬಿಟ್ರಂದ್ರೆ ಒಂದು ದಿನದಾಗ ಎಲ್ಲ ಮಾಡಿಕೊಟ್ಟು ಬಿಡ್ತಾರೆ ಅತ್ಯಾರ. ರೊಕ್ಕ ಯಾರು? ನಿಮ್ಮ ಅಪ್ಪ ತಂದು ಕೊಡ್ತಾನ? ಅತ್ಯಾರ ಅಲ್ರಿ, ಏನೋ ಒಂದು 500 ರೂಪಾಯಿ 1000 ರೂಪಾಯಿ ಕೇಳ್ಬೋದು ಆಟ. ಅವೆಲ್ಲ ಒಮ್ಮಕ್ಕ ಸ್ವಚ್ಛ ಮಾಡಿಕೊಟ್ಟು ಹೋಗ್ಬಿಡ್ತಾರಲ್ರಿ ಅತ್ಯಾರ. ಇವಾಗ ಬಾಯಿ ಮುಚ್ಚಿಕೊಂಡು ತೆಪ್ಪಗ ನಾನು ಹೇಳಿದ ಕೆಲಸ ಮಾಡಿದಿ ಉಳ್ಕೊತಿದ್ದೆ. ಇಲ್ಲ ಸೀದಾ ನಿಮ್ಮ ಅಪ್ಪನ ಮನೆಗೆ ಈಗಲೇ ಓಡಿಸ್ಬಿಡ್ತೀನಿ ನೋಡು. ಏನು ಮಾಡ್ತಿದ್ದಿ? ಬ್ಯಾಡ್ರಿ ಅತ್ಯಾರ, ನಾನು ಸ್ವಚ್ಛ ಮಾಡ್ತೀನಿ ತಗೋರಿ. ನನ್ನ ಮೊಮ್ಮಗಳ ಮನೆಗೆ ಬರ್ತಾಳಂದ್ರೆ ಈಕೆಗೆ ಕಿರಾಣಿ ಸಾಮಾನು ಖಾಲಿ ಆಕ್ಕವು, ಕೈಯನ್ನು ರೊಕ್ಕೆಲ್ಲ ಖಾಲಿ ಆಕ್ಕವು. ಈ ಮನೆಯೆಲ್ಲ ಸ್ವಚ್ಛ ಮಾಡ್ಸಕ್ಕೆ ಆಳಿಗೆ ರೊಕ್ಕ ಕೊಡಕ್ಕೆ ಮಾತ್ರ ಈಕೆ ತಲೆ ರೊಕ್ಕ ಖಾಲಿನ ಆಗಂಗಿಲ್ಲವು. ಬಾಲೆ ಹೆಂಗೆ ಬಗ್ಗಿಸ್ತೀನಿ ನೋಡ್ತೀರ ನೀನನ್ನು.
ಹುಷಪ್ಪ ಯಮ್ಮ ಬಕೆಟ್ನಾಗ ನೀರು ತಂದಿನ ಬೇ ಏನು ಮಾಡ್ಬೇಕೀಗ? ಎಷ್ಟು ಬಕೆಟ್ ನೀರು ತಂದಿಯಪ್ಪ? ಈ ನಮ್ನಿ ದಮ್ ಹತ್ಬಿಟ್ಟೈತಲ್ಲ. ಯಮ್ಮ ಒಂದು ಬಕೆಟ್ ನೀರು ತಂದಿನ ಬೇ. ಯಾವತ್ತರ ಒಂದೇ ದಿನ ಕೆಲಸ ಮಾಡಿದ್ರೆ ಹಿಂಗೆ ದಮ್ಮು ಮ್ಯಾಲಿಂದ ಕೆಳಗಿಂದ ಮೇಲೆ ಒಮ್ಮಿಗೆ ಏರ್ಬಿಡ್ತೈತಿ. ಅದಕ್ಕೆ ಹೇಳೋದು ದಿನ ಕೆಲಸ ಮಾಡೋಕಂತಂದು. ಅದ್ರಾಗ ಅರ್ಬಿ ಆಯ್ತು ನೋಡು, ಅದನ್ನ ಹಿಂಡಿ ಇಲ್ಲಿ ಕಿಟಕಿ ಎಲ್ಲ ಸ್ವಚ್ಛಗೆ ಒರೆಸ್ಕೊಂತ ಬಾ ತಗೋ. ಯಮ್ಮ ನಂಗೆ ಬರಂಗಿಲ್ಲ ಬೇ ಒರ್ಸಕ್ಕೆಲ್ಲ. ನಾನು ಅದೀನಲ್ಲಪ್ಪ ಹೇಳ್ಕೊಡಕಂತನ, ಎದಕ್ಕೆ ತಲೆ ಕೆಡ್ಸ್ಕೊತಿದ್ದಿ? ಲಘುನ ತಗೋ ಅಂದೆ. ನಿಂದು ಫೋನು ನಿಮ್ಮ ತಂಗಿ ಫೋನ್ ಇಬ್ರು ಫೋನು ನನ್ನ ತಲೆನ ಅದಾವು. ಚಂದನ ತಂಗಿ ಇಬ್ರು ಕೆಲಸ ಮಾಡಿದ್ರಿ ಫೋನ್ ಕೈ ಕೊಡ್ತೀನಿ, ಇಲ್ಲ ಅಂದ್ರೆ ಇಬ್ರು ಫೋನನ್ನು ಅದ ಬಕೆಟ್ನಾಗ ಹಾಕಿ ಸ್ವಚ್ಛಗೆ ಸೋಪ್ ಹಚ್ಚಿ ನಾನು ತೊಳೆದ್ಬಿಡ್ತೀನಿ ನೋಡು. ಏನು ಮಾಡ್ತಿದ್ದಿ? ಯಮ್ಮ ನಮ್ಮ ಫೋನ್ ನಿನ್ ತಲೆ ಹೆಂಗೆ ಬಂದು ಬೇ? ಅದು ಹೆಂಗಾರ ಯಾಕೆ ಬರಲಕ್ಕ, ಒಟ್ಟಿನಲ್ಲಿ ನಿಮ್ಮಿಬ್ರದ್ದು ಫೋನು ನನ್ನ ತಲೆನೇ ಐತಿ. ಎರಡು ಫೋನು ನಿಮಗೆ ಬೇಕಂದ್ರೆ ಬಡ ಎಲ್ಲ ಸ್ವಚ್ಛ ಮಾಡಿ ಮನಿ ಎಲ್ಲ ಪಳ 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 ಅನ್ನಂಗೆ ಆಗ್ಬೇಕು. ಹಂಗಂದ್ರೆ ಮಾತ್ರ ನಿಮ್ಮ ಫೋನ್ ನಿಮಗೆ ಕೊಡ್ತೀನಿ, ಮನ್ಯಾಗ ಊಟ ಸಿಗ್ತೈತಿ. ಇಲ್ಲ ಅಂದ್ರೆ ಮನ್ಯಾಗ ಊಟ ಸಿಗಂಗಿಲ್ಲ, ಫೋನು ಸಿಗಂಗಿಲ್ಲ, ಮನ್ಯಾಗ ಇರೋಕೆ ಜಾಗನೂ ಸಿಗಂಗಿಲ್ಲ. ನೋಡು ಲಘುನ ಕ್ಲೀನ್ ಮಾಡು. ಹ್ಞೂ ಸರಿ ಬೇ. ತೊಗೊಂಡೋಗ ತಗ ಕಿಟಕಿಗೆ ಏನೇನದ ನೋಡು, ಆ ಕಡೆಯಿಂದ ಒರೆಸ್ಕೊಂತ ಬಾ. ಇಲ್ಲಿ ನಿಮ್ಮ ಅವನ ಕೈಯಾಗ ಅಷ್ಟು ಧೂಳು ಅನಿಸ್ತೀನಿ. ಆಮೇಲೆ ಇಲ್ಲಿ ಸ್ವಚ್ಛ ಮಾಡಂತೆ ಅಂತ ನಡಿ. ಹ್ಞೂ ಬೇಯಮ್ಮ. ಇದು ಯಾರು ಬರೆದ ಕತೆಯೋ, ನನಗಾಗಿ ಬಂದ ವಿತಿಯೋ, ಕೊನೆಗೇನು ಹೇಳಲಾರೆ. ನಿಮ್ಮಮ್ಮ ನಾನು ಬರೆದಿದ್ದ ಕತೆ ಐತಿದು. ತೆಪ್ಪಗೆ ಬಾಯಿ ಮುಚ್ಕೊಂಡು ಹೋಗಿ ಕೆಲಸ ಮಾಡು, ಇಲ್ಲಾಂದ್ರೆ ಕೆಲಸ ಮಾಡ್ಕೊಂತ ಹಾಡಾಡು. ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೊಂಡು ಹಾಡೋದಲ್ಲ. ನಡಿ. ಏಟೋತ್ಲಿ ಅದ ಕಸಬರ್ಗಿ ತರಾಕ? ಏಟೋತ್ತದ? ಲಘುನ ಎಲ್ಲ ಧೂಳನ್ನ ಸ್ವಚ್ಛಗ. ಸರಿ ರೀ ಅತ್ಯಾರ. ಕೈ ಮ್ಯಾಲೆತ್ತ, ಅಲ್ಲೇ ಇಲ್ಲೇ ಕೈ ಅಲ್ಲೇ ಇಟ್ಕೊಣಿ ಅಂತಂದು ಸ್ವಚ್ಛ ಮಾಡಕ್ ಹೋಗ್ಬೇಡ. ಕೈ ಮ್ಯಾಲೆತ್ತಿ ಚಂದನ ತಂಗ ಧೂಳು ಗಿಳಿ ಎಲ್ಲ ಅನ್ಕೋ. ಹ್ಞೂ ರೀ ಅತ್ಯಾರ. ಸ್ವಚ್ಛ ಕನ್ಕೋ. ಅಲ್ಲಿ ಮೂಲ್ಯಾಗೆಲ್ಲ ನೋಡು ಧೂಳು ಎಷ್ಟೈತೆ ನೋಡು, ಸ್ವಚ್ಛ ಕನ್ಕೋ ಅಲ್ಲೆಲ್ಲ. ಅತ್ಯಾರ ನಾ ಎಲ್ಲ ಸ್ವಚ್ಛ ಮಾಡ್ತೀವಂತ, ನೀವು ಸುಮ್ಮನೆ ಧೂಳ್ದಾಗ ಕುತ್ಕೊಂಡು ಏನು ಮಾಡ್ತೀರಿ? ಚಾವಿ ಕೊಡ್ತೀನಿ, ಆರಾಮಾಗಿ ಹೋಗಿ ಮನ್ಯಾಗ ಮಕ್ಕೊಂಬಿಡೋರಿ ಅತ್ಯಾರ. ಎಲ್ಲ ಸ್ವಚ್ಛ ಮಾಡಿದ್ಮೇಲೆ ನಾವಾಗ ಕರಿತೀವಂತ. ಅಯ್ಯೋ ನನ್ನ ಡಿಂಗ್ರ ಬಿಲ್ಲಿ ಸಸಿಯ, ಎಷ್ಟು ಕಾಳಜಿಯವ ನಿನಗೆ ನನ್ನ ಮೇಲೆ. ಈ ಮುದುಕಿನ ಇಲ್ಲಿಂದ ಆರಾಮಾಗಿ ಅಲ್ಲ ಮನೆಗೆ ಸಾಗಾಕಿ ಆರಾಮಾಗಿ 3 ಜನ ತಾಯಿ ಮಗಳು ಉದ್ದಕ್ಕೆ ಬಿದ್ಕೊಂಡ್ಬಿಟ್ರಾತಂತಂದು ಪಿಲ್ಯಾನ ಮಾಡಾಕೊಂತೀಯನ್ಲೇ. ಲೇ ನೀ ಎಂಥ ಕತ್ತರ್ನಾಕದಿ ಅನ್ನೋದು ನನಗೆ ಗೊತ್ತೈತ್ಲೇ. ಅಯ್ಯೋ ಹಂಗಲ್ರಿ ಅತ್ಯಾರ, ಅದು ಧೂಳ್ನಾಗ ಏನು ಕುತ್ಕೋತೀರಿ ಅಂತಂದು ಹೇಳಿದೆ ಅಷ್ಟೇ. ಯವ್ವ ತಾಯಿ, ನಾನು ಧೂಳ್ನಾಗ ಕುತ್ಕೊಂಡ್ರೂ ಪರವಾಗಿಲ್ಲ, ಮೊದಲು ನೀವು ನೆಟ್ಟಿಗೆ ಕೆಲಸನ ಮಾಡಿರಿ. ನಾನು ಮುಂದೆ ಕುತ್ಕೊಂಡ್ರನ ಇಷ್ಟೆಲ್ಲ ನಾಟಕ ಮಾಡ್ತೀರಿ ನೀವು. ಇನ್ನು ಏನಾರ ನಾನು ಇಲ್ಲಿಂದ ಸ್ವಲ್ಪ ಎದ್ದು ಹೋದೆ ಅಂತ ತಿಳ್ಕೊ. 3 ಜನ ಹಾಸ್ಕೊಂಡು ವಚ್ಕೊಂಡು ಮಕ್ಕೊಂಡೇ ಬಿಡ್ತೀರಿ ನೋಡಿ ನೀವು. ಮನೆಯಿಂದ ಹೇಳಾಕೊಂತೀರಿ ಮನೆ ಸ್ವಚ್ಛ ಮಾಡೋಗ್ರಿ ಅಂತಂದ್ರೆ ಒಂದೀಟ್ ಕಿವಿಯಾಗ ಹಾಕೋಲಿಲ್ಲ. ಈಗ ನೋಡು ನಾ ಮುಂದೆ ಕುತ್ಕೊಂಡಿದ್ದಕ್ಕೆ ಇದೆಲ್ಲ ಕೆಲಸ ಸಾಕಾಕೊಂತೈತಿ. ಇಲ್ಲಾಂದ್ರೆ ನೀವು 3 ಜನ ಎಷ್ಟು ಮೈಗಾಡ್ರದಿರಂತ ನನಗೇನು ಗೊತ್ತಿಲ್ಲ ಅಂತ ಅನ್ಕೊಂಡಿರೇನ? ಇಷ್ಟು ದಿನ ಪಾಪ ಹುಡುಗಿ ಲಲಿತಾ ಒಂದು ಜೀವ ತಿಂದು ಜಿರಿಗೆ ಹರಿದ್ರಿ. ಇನ್ನು ಮಾತ್ರ ನಾ ಸುಮ್ಮನೆ ಇರಂಗಿಲ್ಲ. ನಿಮ್ಮ ಕೆಲಸನ ನೀವೇ ಮಾಡ್ಕೋಬೇಕು ಇನ್ನು ಮೇಲೆ. ಮುಂದಕ್ಕೆ ಹೋಗ. ಅಲ್ಲೇ ಒಂದ ಕಡೆ ನಿಂತು ಧೂಳಂದ್ರೆ ಎಲ್ಲ ಸ್ವಚ್ಛ ಆಗ್ಬಿಡ್ತೈತನ. ಹೋಗಿ ಮುಂದಕ್ಕೆ. ಹೊಳಂತ ಮುದುಕಿ ಇಲ್ಲಿಂದ ಹೋದ್ರೆ ಆರಾಮಾಗಿ ಕುತ್ಕೊಂಡು ನಿಂತ್ಕೊಂಡು ನಮ್ಗೆ ಎಷ್ಟು ಬೇಕು ಅಷ್ಟಷ್ಟೇ ಮಾಡ್ಕೋಬೋದು. ಈ ಮುದುಕಿ ಇಲ್ಲಿ ಇತ್ತಂದ್ರೆ ಇಡೀ ಮನೆಯೆಲ್ಲ ಸ್ವಚ್ಛ ಮಾಡಿಸೋ ತನಕ ಸುಮ್ಮನೆ ಇರಂಗಿಲ್ಲದ. ಗೊಣಗಿದ್ದ ಸಾಕು. ಲಘುನ ಸ್ವಚ್ಛ ಮಾಡೋದನ. ಅಲ್ಲಿ ನೋಡಲ್ಲಿ ಮೇಲೆ ಧೂಳು ಹಂಗೈತೆ ನೋಡಿ ಎಷ್ಟುಕೊಂಡು ಸ್ವಚ್ಛ ಮಾಡೋದನ. ಹ್ಞೂ ರೀ ಅತ್ಯಾರ. ಅಲ್ಲಿ ಅತ್ಯಾರ ಈಗೇನ ಲಲಿತಾನೂ ಆ ಮನ್ಯಾಗ ಅದಾಳ. ಅವರಂತೂ ಬೇರೆ ಆಗಂಗಿಲ್ಲ, ಎಲ್ಲರೂ ಕೂಡಿನೇ ಇರ್ತಾರ. ಅಂದಮೇಲೆ ಇಷ್ಟು ಲಘುನ ಮನೆ ಖಾಲಿ ಮಾಡೋ ಅವಶ್ಯಕತೆನಾರ ಏನಿತ್ರಿ ಅತ್ಯಾರ? ಯಾಕ ಆ ಮನೆ ಮೇಲೆ ಏನ ಕಣ್ಣಿಟ್ಟಂಗೈತಿ?
ಹಾಂ ನೀನು ಜಪ್ಪಯ್ಯ ಅಂದ್ರು ಆ ಮನ್ಯಾಗ ಇನ್ಮೇಲೆ ನಿನ್ನ ಅಲ್ಲಿ ಇರಾಕ್ ಬಿಡಂಗಿಲ್ಲ ನಾನು. ಅದು ಲಲಿತವ ಹೆಸರಿನಾಗ ಐತಿ. ಲಲಿತವ ಆಕಿ ಯಾವಾಗಾರ ಬಂದಿರಲಕ್ಕ, ಇಲ್ಲ ಆಕಿ ಮಾರಲಕ್ಕ, ಇಲ್ಲ ಅಲ್ಲೇ ಬಿದ್ದು ಹೋಗಲಕ್ಕ. ನಿನಗೆ ಎದಕ್ಕದ ಅಷ್ಟು ಚಿಂತಿ? ಹಾಂ ಆಕಿ ಮನಿನ ಆಕಿಗೆ ಬಿಟ್ಟು ಕೊಟ್ರೆ ಮುಗೀತು ಅಷ್ಟ. ಮದುವೆ ಆದ್ಮೇಲೆ ಕೊಡ್ತೀವಿ ಅಂತಂದೀವಿ, ಕೊಟ್ಟು ಬಿಟ್ರೆ ಮುಗೀತು. ನಿನ್ನ ಥರ ಎರಡು ನಾಲಿಗೆ ಈ ಐತಲ್ಲ ನಿಂದ, ಎರಡು ನಾಲಿಗೆ ಹಾವಿನ ಥರ ಇರಬಾರ್ದು. ಒಂದ ನಾಲಿಗೆ ಇರ್ಬೇಕು ಯಾವಾಗಲೂ. ಏನು ಮಾತಾಡಿರ್ತೀವಿ ಅದ ಮಾತಿನ ಮೇಲೆ ನಿಂತ್ಕೋಬೇಕು. ನಿಂದಂತ ನಿಂದು ಲಗು ಲಗುನ ಕೆಲಸ ಮಾಡು, ಜಾಸ್ತಿ ತಲೆ ಓಡ್ಸಕ್ಕೆ ಹೋಗ್ಬೇಡ. ಏ ಸುಂದ್ರ, ಅಲ್ಲೋಗಿ ನಿಂತ್ಕೊಂಡ್ಬಿಟ್ಟಲ್ಲ, ಬಾ ಇಲ್ಲಿ ಈ ಕಡೆ ಕಿಟಕಿ ಎಲ್ಲ ಒರೆಸ್ ಬಾ ಬಾ. ನೀನೇನಾರ ಸ್ವಚ್ಛಗೆ ಒರೆಸ್ಲಿಲ್ಲ ಅಂದ್ರೆ ಮತ್ತೆ ಇನ್ನೊಂದ್ಸಲ ಒರ್ಸಕ್ಕೆ ಹಚ್ತೀನಿ, ನೆನಪಿರ್ಲಿ. ಸ್ವಚ್ಛಕ್ಕೆ ಪಳ ಪಳ ಅನ್ಬೇಕು ಕಿಟಕಿ ಎಲ್ಲ, ಹಂಗೆ ಒರೆಸ್ಬೇಕು. ಹ್ಞೂ ಬೇ ಅಮ್ಮ.